ಇಷ್ಟೆಲ್ಲ ಏನು ಕಾಂಬಿನೇಷನ್ಸ್ ಅಥವಾ ರಿಲ್ಯಾಕ್ಸೇಷನ್ಸ್ ಅಂತಿರೋ ನೀವು ಕೊಟ್ಟಿರುವಂತಹದ್ದು ಸಂವಿಧಾನ. ಭಾರತ ಎನ್ನುವ ಕಲ್ಪನೆ ಇದೆ, ಅದು ಇಂಡಿಯಾ ಅಥವಾ ಭಾರತ ಅನ್ನೋ ಕಲ್ಪನೆ ಇದೆ. ಆ ಕಲ್ಪನೆ ಒಂದು ಸಂವಿಧಾನದ ಮಾತನ್ನು ಹುಡುಕ್ಲಿಕ್ಕೆ ಸಾಧ್ಯ. ಸಂವಿಧಾನವನ್ನು ಬಿಟ್ಟು ಭಾರತವನ್ನು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಸಂವಿಧಾನಕ್ಕೆ ವಿರುದ್ಧ, ಸಂವಿಧಾನದ ಮೂಲ ಆಶಯಗಳಿಗೆ ವಿರುದ್ಧ ಅಂತ ನೀವು ಹೇಳ್ತಾ ಇದ್ದೀರಾ. ನೀವು ಅದನ್ನ ಯಾವುದೋ ಒಂದು ಹಳೆ ಕಾಲದಲ್ಲಾಗಿದೆ ಅಂತ ಹೇಳ್ಕೊಂಡು ಅದನ್ನ ಇವತ್ತು ತರ್ತೀನಿ ಅಂತಂದ್ರೆ ಅದು ಇವತ್ತಿನ ಭಾರತ ಅಲ್ಲ. ಈಗ 2024ರಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಈ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ಗೆ ವಿಚಾರವಾಗಿ ಯಾವುದಕ್ಕೆ ಒನ್ ನೇಷನ್ ಒನ್ ಎಲೆಕ್ಷನ್ ವಿಚಾರವಾಗಿ ಮಂಡಿಸಿದ್ರು. ಮತ್ತೆ ಇಲ್ಲಿ ಸುಪ್ರಿಮೆಸಿ ಆಫ್ ಕಾನ್ಸ್ಟಿಟ್ಯೂಷನ್ಗೆ ಎಲ್ಲಿ ಧಕ್ಕೆ ಬರುತ್ತೆ? ಮತ್ತೆ ಆ 73ರಲ್ಲಿ ಹೇಳಿದ್ದಾದ್ರೇನು ಕಾನ್ಸ್ಟಿಟ್ಯೂಷನ್ ಸುಪ್ರಿಮೆಸಿ ಯಾರು ತೀರ್ಮಾನ ಮಾಡೋದು? ಕಾನ್ಸ್ಟಿಟ್ಯೂಷನ್ ಸುಪ್ರಿಮೆಸಿ ಯಾರು ತೀರ್ಮಾನ ಮಾಡೋ ಅಧಿಕಾರವೇ ಇಲ್ಲ. ಕಾನ್ಸ್ಟಿಟ್ಯೂಷನ್ ಇಸ್ ಸುಪ್ರೀಂ. ನೂರಾರು ದೇಶಗಳು ಡೆಮಾಕ್ರಸಿಯನ್ನು ಒಪ್ಪಿಕೊಂಡು ಚುನಾವಣೆಗಳ ಮೂಲಕ ಜನಮತದ ಮೂಲಕ ಯಾವ ದೇಶದಲ್ಲೂ ನಡೆಸ್ತೀವಿ. ಯಾವ ದೇಶದಲ್ಲಿ ಒಂದು ತುಂಬಾ ಪ್ರಜಾಪ್ರಭುತ್ವ ಗಟ್ಟಿಯಾಗಿರುತ್ತೆ. ಯಾವ ದೇಶದಲ್ಲಿ ಒನ್ ನೇಷನ್ ಒನ್ ನೇಷನ್. ವೀಕ್ಷಕರೇ ನಮಸ್ಕಾರ, ತಮಗೆಲ್ಲರಿಗೂ ದಿ ಫೈಲ್ ಟಾಕ್ಗೆ ಸ್ವಾಗತ. ನಾನು ರವಿ ಕೃಷ್ಣ ರೆಡ್ಡಿ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕಳೆದ ವಾರ ನಾವು SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದರೆ ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆ ವಿಚಾರವಾಗಿ ನನ್ನ ಮತ ನನ್ನ ಹಕ್ಕು ಅಭಿಯಾನದ ಸಂಚಾಲಕರಾದ ವಿನಯ್ ಶ್ರೀನಿವಾಸ್ ಅವರ ಜೊತೆ ಸುದೀರ್ಘವಾಗಿ ಅದರ ಸಾಧಕ ಬಾಧಕಗಳು, ಅದು ಯಾವ ರೀತಿಯಲ್ಲಿ ಒಂದಷ್ಟು ಮತದಾರರನ್ನ ಹೊರಗಿಡುತ್ತೆ, ಮತ್ತೆ ಕೆಲವೊಂದು ಪಕ್ಷಗಳಿಗೆ ಅದರಿಂದ ಏನ್ ಅನುಕೂಲ, ಕೆಲವೊಬ್ಬರಿಗೆ ಏನು ಅನಾನುಕೂಲ, ದೇಶದ ಸಂವಿಧಾನಕ್ಕೆ ಇರುವಂತಹ ಅಪಾಯ, ಈ ತರದ ವಿಚಾರಗಳ ಬಗ್ಗೆ ವಿಸ್ತೃತವಾಗಿ ಮಾತನಾಡಿದ್ವಿ. ಇವತ್ತು ಅದೇ ತರಕ್ಕೆ ಇನ್ನೊಂದು ಗಂಭೀರವಾದ ವಿಷಯವನ್ನು ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀವಿ. ಅದು ಒನ್ ನೇಷನ್ ಒನ್ ಎಲೆಕ್ಷನ್ ವಿಚಾರವಾಗಿ. ಈ ವಿಚಾರವಾಗಿ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಕರ್ನಾಟಕದ ಖ್ಯಾತ ವಕೀಲರಲ್ಲಿ ಒಬ್ಬರಾದಂತಹ BT ವೆಂಕಟೇಶ್ ಅವರು ಇದ್ದಾರೆ. ಅವರು ಸಾಮಾಜಿಕವಾಗಿಯೂ ಸಹ ಅನೇಕ ಹೋರಾಟಗಳಲ್ಲಿ ಭಾಗವಹಿಸಿರುವಂತವರು, ಜನಪರ ಕಾಳಜಿ ಇರುವಂತವರು, ಅನೇಕ ಸಂದರ್ಭಗಳಲ್ಲಿ ಜನಪರವಾಗಿ ನ್ಯಾಯಾಲಯಗಳಲ್ಲಿ ವಾದ ಮಾಡಿದಂತಹವರು, ಮತ್ತೆ ಇಂದಿನ 2013ರಿಂದ 2018 ಅವಧಿಯಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿದ್ದವರು. ಈಗ ನಮ್ಮ ಜೊತೆಗೆ ಇರುವಂತಹ ವೆಂಕಟೇಶ್ ಅವರಿಗೆ ಸರ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಏನ್ ಸರ್ ಇದು, ಬಹಳ ಜನ ಹೇಳ್ತಾರೆ ಒನ್ ನೇಷನ್ ಒನ್ ಎಲೆಕ್ಷನ್, ಅದ್ರ ಮುಂದುವರೆದ ಭಾಗ ಒನ್ ಪಾರ್ಟಿ ಅಂತ. ಸೊ ಆ ಒನ್ ಪಾರ್ಟಿ ಆಗುತ್ತೋ ಬಿಡುತ್ತೋ, ಆದ್ರೆ ಏನಿದು ಒನ್ ನೇಷನ್ ಒನ್ ಎಲೆಕ್ಷನ್ ನಿಮ್ ಪ್ರಕಾರ? ಒನ್ ನೇಷನ್ ಒನ್ ಎಲೆಕ್ಷನ್ ಈ ದೇಶದ ಸಂವಿಧಾನಕ್ಕೆ ವಿರುದ್ಧವಾಗಿರುವಂಥದ್ದು, ಮೂಲಭೂತವಾಗಿ ಇದು ಯಾವ ಕಾರಣಕ್ಕೂ ಒಪ್ಪಲಿಕ್ಕೆ ಸಾಧ್ಯವೇ ಆಗದಿರುವಂಥದ್ದು. ಯಾತಕ್ಕೆ ಅಂತಂದ್ರೆ ಇಂಡಿಯಾ ಇದು ಯೂನಿಯನ್ ಆಫ್ ಸ್ಟೇಟ್ಸ್. ಇದು ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಬರೆದಿರುವಂಥದ್ದು. ಇಂಡಿಯಾ ಈಸ್ ಎ ಯೂನಿಯನ್ ಆಫ್ ಸ್ಟೇಟ್ಸ್. ಯೂನಿಯನ್ ಆಫ್ ಸ್ಟೇಟ್ ಅಂತಂದ್ರೆ ಯಾತಕ್ಕೆ ಅದು ಬಂತು ಅನ್ನುವಂಥ ಕಲ್ಪನೆ ಅಂತಂದ್ರೆ, ಈ ದೇಶ ಅಸಂಖ್ಯ ಭಾಷೆಗಳ, ಅಸಂಖ್ಯ ಸಂಸ್ಕೃತಿಗಳ, ಅಸಂಖ್ಯ ಜನರ ಒಂದು ಒಕ್ಕೂಟ ಆಯಿತು. ಸೊ ಹಾಗಾಗಿ ಇವತ್ತು ಪ್ರತಿಯೊಂದು ರಾಜ್ಯಕ್ಕೆ ತನ್ನದೇ ಆದಂತಹ ಸಾಕಷ್ಟು ಸಂಸ್ಕೃತಿಗಳಿವೆ. ನೀವು ಬರೀ ಒಂದು ಕರ್ನಾಟಕ ತೆಗೆದುಕೊಂಡ್ರೆ ತುಳು ಸಂಸ್ಕೃತಿ ಬೇರೆ, ಉತ್ತರ ಕರ್ನಾಟಕ ಸಂಸ್ಕೃತಿಗಳು ಬೇರೆ, ದಕ್ಷಿಣ ಕರ್ನಾಟಕ ಸಂಸ್ಕೃತಿಗಳು ಬೇರೆ, ನಿಮಗೆ ಬಾರ್ಡರ್ ಜಿಲ್ಲೆಗಳಿರುವಂತಹ ಸಂಸ್ಕೃತಿ ಬೇರೆ. ನೀವು ಅದು ನೋಡ್ತಾ ಹೋದಾಗ ಇದು ಎಷ್ಟು ವೈವಿಧ್ಯವಾದಂತಹ ರಾಜ್ಯವಾಗಿದೆ. ಇದು ಕರ್ನಾಟಕ ಮಾತ್ರವೇ, ಕನ್ನಡವೇ ಬಹುಪಾಲು ಮಾತಾಡುವಂತಹ ರಾಜ್ಯವಾಗಿದ್ರು ಕೂಡ ಸಾಕಷ್ಟು ಕಡೆ ಕನ್ನಡ ಎರಡನೇ ಭಾಷೆ ಆಗಿರುವಂತಹ ಒಂದು ರಾಜ್ಯವಾಗಿದೆ. ಇದು ಸತ್ಯ ಆಯಿತು ನಾವು ನೋಡುವಂಥದ್ದು. ಸಾಕಷ್ಟು ಭಾಷೆಗಳಲ್ಲಿ ಇರುವಂತಹ ಒಂದು ರಾಜ್ಯ, ಅದೇ ತನ್ನದೇ ಆದಂಥ ಒಂದು ಸಂಸ್ಕೃತಿ ಇದೆ, ಅದು ತನ್ನದೇ ಆದಂಥ ಒಂದು ಭಾಷೆ ಇದೆ, ತನ್ನದೇ ಆದಂಥ ಒಂದು ನಡೆ ಇದೆ, ತನ್ನದೇ ಆದಂಥ ನುಡಿ ಇದೆ, ತನ್ನಂಥ ಬದುಕಿದೆ, ತನ್ನದೇ ಆದಂಥ ಒಂದು ಸಾಮಾಜಿಕ ಸ್ಥಿತಿಗಳಿವೆ, ತನ್ನದೇ ಆದಂಥ ಒಂದು ವೈಚಾರಿಕ ಚಿಂತನೆ ಇದೆ, ತನ್ನದೇ ಆದಂಥ ಒಂದು ಪ್ರತ್ಯೇಕ ಸಾಹಿತ್ಯ ಸಂಸ್ಕೃತಿ ಇದೆ. ಇದೆಲ್ಲದೂ ನೋಡಿದಾಗ ಇಟ್ ಇಸ್ ಸಮಥಿಂಗ್ ಎಕ್ಸ್ಕ್ಲೂಸಿವ್. ಇದು ಬೇರೆ ಎಲ್ಲೂ ಕೂಡ ನಿಮ್ಗೆ ಕಾಣದೇ ಆದಂತಹ ಕೆಲವೊಂದು ವಿಶೇಷವಾದ ಕಾನೂನುಗಳು ಇವೆ ಇನ್ನೊಂದು ಕೂಡ. ಸೊ ಇದು ಈ ದೇಶದ ಪ್ರತಿ ರಾಜ್ಯದ ಪ್ರತಿ ಪ್ರಾಂತ್ಯದ ಒಂದು ಸ್ಥಿತಿ ವಿಚಾರ ಇದು. ಹಾಗಾಗಿ ಎಲ್ಲದನ್ನು ಪರಿಗಣಿಸಿಯೇ ಇಂಡಿಯಾ ಈಸ್ ಎ ಯೂನಿಯನ್ ಆಫ್ ಸ್ಟೇಟ್ಸ್ ಅನ್ನೋ ಕಲ್ಪನೆ. ಅದೊಂದು ಸುಮ್ಮನೆ ಒಣ ಮಾತಲ್ಲ. ಅದು ಯೂನಿಯನ್ ಆಫ್ ಸ್ಟೇಟ್ಸ್ ಅನ್ನುವಂಥದ್ದು ತುಂಬಾ ಒಣ ಮಾತಲ್ಲ, ಎಲ್ಲ ರಾಜ್ಯಗಳ ಒಕ್ಕೂಟ ಅಂತಲ್ಲ. ಇದೆಲ್ಲವನ್ನೂ ಪರಿಗಣಿಸಿ ನಾವು ಸಂವಿಧಾನದ ಸಭೆ ಏನಿತ್ತು,
ಸಂವಿಧಾನ ತಯಾರು ಮಾಡಬೇಕಾದಂಥ ಸಭೆ ಏನಿತ್ತು ಆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಸಂವಿಧಾನಿಕ ಸಭೆಯಲ್ಲಿ ಇದೆಲ್ಲವನ್ನೂ ಚರ್ಚೆ ಮಾಡಲಾಗಿತ್ತು. ಜಾತಿ, ಧರ್ಮ, ಮತ, ಕುಲ, ಗೋತ್ರ, ಪರಿಸ್ಥಿತಿಗಳು, ಸಾಮಾಜಿಕ ಪರಿಸ್ಥಿತಿಗಳು, ಆರ್ಥಿಕ ಪರಿಸ್ಥಿತಿಗಳು, ರಾಜಕೀಯ ಪರಿಸ್ಥಿತಿಗಳು, ವ್ಯಾಪಾರ, ವ್ಯವಹಾರ, ವ್ಯವಸಾಯ, ಪ್ರತಿಯೊಂದರ ಬಗ್ಗೆನೂ ಯೋಚನೆ ಮಾಡಿರುವಂಥದ್ದು. ಒಂದಲ್ಲ ಎರಡಲ್ಲ, ಅದು ಸಾವಿರಾರು ಪುಟಗಳ ಚರ್ಚೆ. ಅದೆಲ್ಲ ನಡೆಯೋದು ಯೂನಿಯನ್ ಆಫ್ ಸ್ಟೇಟ್ಸ್. ಯೂನಿಯನ್ ಸ್ಟೇಟ್ನ ಒಂದು ಪರಿಕಲ್ಪನೆ ಅಷ್ಟು ದೊಡ್ಡದಾಗಿರುವಂಥದ್ದು. ಆ ಯೂನಿಯನ್ ಆಫ್ ಸ್ಟೇಟ್ಸ್ನ ಒಂದ್ಸಲ ತೀರ್ಮಾನ ಮಾಡಿದಾಗ ಪ್ರತಿ ರಾಜ್ಯಕ್ಕೂ ತನ್ನದೇ ಆದ ಆಶಯಗಳಿರ್ತವೆ. ಪ್ರತಿ ರಾಜ್ಯದಲ್ಲಿರುವಂತಹ ರಾಜಕೀಯ ಪಕ್ಷಕ್ಕೆ ತನ್ನದೇ ಆದಂತಹ ಒಂದು ನಿರ್ಧಾರಗಳು ತೆಗೆದುಕೊಳ್ಬೇಕಾಗಿ ಬರ್ತದೆ. ಆ ನಿರ್ಧಾರಗಳು ಪಕ್ಕದ ರಾಜ್ಯಕ್ಕೆ ಅನ್ವಯವಾಗದೇ ಇರಬಹುದು. ಇವತ್ತು ನಿಮ್ಮಲ್ಲಿ ಅನಕ್ಷರತೆ ಅಂತ ಹುಡುಕೊಂತ ಹೋದ್ರೆ ಕೇರಳದಲ್ಲಿ ಅನಕ್ಷರತೆ ಇಲ್ಲ, ತಮಿಳುನಾಡಲ್ಲಿ ಕಮ್ಮಿ, ಕರ್ನಾಟಕದಲ್ಲಿ ಕಮ್ಮಿ, ಆಂಧ್ರದಲ್ಲಿ ಕಮ್ಮಿ. ಸೊ ಇದರ ಸಾಕಷ್ಟು ರಾಜ್ಯಗಳಲ್ಲಿ ನಿಮಗೆ ಮುಂದುವರೆದ ರಾಜ್ಯಗಳಲ್ಲಿ ಅನಕ್ಷರತೆ ಇಶ್ಯೂ ಅಲ್ಲ. ಯಾತಕ್ಕೆ ನಾವು ಅದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ, ಸಾಕಷ್ಟು ವ್ಯವಸ್ಥೆಗಳು ಬೆಳೆಸ್ತಾ ಇದ್ದೀವಿ. ಅದ್ರ ಬಗ್ಗೆ ಅದು ಸಮರ್ಪಕ ನಡೀತಿಲ್ಲ ಅನ್ನುವಂಥ ಚರ್ಚೆ ಒಂದು ರಾಜ್ಯದ ಚರ್ಚೆ ಆಗಿದೆ. ಅದೊಂದು ರಾಜ್ಯ ಯೂನಿಯನ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಅಂತಿದೆ. ವಿಶೇಷವಾಗಿ ಸ್ಟೇಟ್ ಪ್ರತ್ಯೇಕವಾದಂತಹ ರೀತಿಯಲ್ಲಿ ಅವರು ಕಾನೂನುಗಳನ್ನ ರಚನೆ ಮಾಡ್ಕೊಳ್ಳೋದಿಕ್ಕೆ, ಯೋಜನೆಗಳನ್ನ ರೂಪಿಸ್ಕೊಳ್ಳೋದಿಕ್ಕೆ. ಇದಕ್ಕೆ ಯಾತಕ್ಕೆ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಹೇಳ್ತೀನಿ ಅಂತಂದ್ರೆ, ಯಾವ್ದು ಪ್ರಾಮುಖ್ಯತೆ ಇದೆ ಅಂತಂದ್ರೆ, ಆ ಕಾರಣಕ್ಕಾಗಿ ನೀವು ಇದೇ ಹೇಳಿದ್ರಲ್ಲ, ನಿಮಗೆ ಸಂವಿಧಾನದಲ್ಲಿ 3 ಸಿಸ್ಟಮ್ಸ್ ಇದೆ. ಒಂದು, ಕಾನೂನು ಮಾಡಬೇಕಾದ್ರೆ ಯಾರಿಗೆ ಏನು ಅಧಿಕಾರ ಒಂದು ಕೂಡ ಸ್ಪಷ್ಟವಾಗಿ ಚರ್ಚೆ ಮಾಡಲಾಗಿದೆ. ಅದು ಯೂನಿಯನ್ ಲಿಸ್ಟ್ ಅಂತಂದ್ರೆ ಅದು ಕೇಂದ್ರ ಸರ್ಕಾರ ಮಾಡುವಂತ ಕಾನೂನುಗಳ ಬಗ್ಗೆ ಇರುವಂತಹದ್ದು. ಸ್ಟೇಟ್ ಲಿಸ್ಟ್ ಅನ್ನುವಂಥದ್ದು ರಾಜ್ಯ ಸರ್ಕಾರಗಳು ಮಾತ್ರ ಮಾಡುವಂತಹ ಕಾನೂನುಗಳು ಸಂಬಂಧಪಟ್ಟಂತಿರುವಂತಹದ್ದು. ಕನ್ಕರೆಂಟ್ ಲಿಸ್ಟ್ ಅಂತಂದ್ರೆ ಕೇಂದ್ರಕ್ಕೂ ಮತ್ತು ರಾಜ್ಯಕ್ಕೂ ಅನ್ವಯವಾಗುವಂತಹ ಕೆಲವರು ಕಾನೂನು ಮಾಡ್ಲಿಕ್ಕೆ ಸಾಧ್ಯ ಆದಾಗ ಅದನ್ನ ಒಂದು ಕನ್ಕರೆಂಟ್ ಲಿಸ್ಟ್ ಕೊಡ್ತಾರೆ. ಇದು ಪ್ರಿಡಾಮಿನೆಂಟ್ಲಿ ಒಂದು ಎಲ್ಲರಿಗೂ ಸಮಾನವಾದಂತಹ ಅವಕಾಶದಿಂದ ಮಾಡಿಕೊಡೋಕೆ ಮಾಡಿರುವಂತಹ ಒಂದು ಸಂವಿಧಾನ ಆಗಿದೆ. ಇದು ಪ್ರಾಮುಖ್ಯತೆ. ಅದ್ರ ಬಗ್ಗೆ ನಾವು ಯೋಚನೆ ಮಾಡಲೇಬೇಕಾದ ಅವಶ್ಯಕತೆ ಇದೆ. ಯಾಕಂದ್ರೆ ನಮ್ದು ಹೆಟ್ರೋಜಿನಿಯಸ್ ಸೊಸೈಟಿ, ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರ ತನಕ ವಿವಿಧ ಆಗ್ಲಿಡ್ದಂಗೆ ಸಂಸ್ಕೃತಿ, ಭಾಷೆ, ಆಚಾರ, ವಿಚಾರಗಳಿರುವಂತದ್ದು. ಇವರೆಲ್ಲರೂ ನಾವು ಒಂದೇ ವಿಚಾರದಲ್ಲಿ ಪೋಲ್ಸೋದಿಕ್ ಆಗೋದಿಲ್ಲ. ಅಂದ್ರೆ ಎಲ್ರು ಎಲ್ಲಾ ವಿಚಾರದಲ್ಲೂ ಒಂದೇ ರೀತಿ ಇರಬೇಕು ಅಂತ ಮಾಡೋದಿಕ್ ಆಗೋದಿಲ್ಲ. ಅವರವರ ವೈವಿಧ್ಯತೆಯನ್ನ ಮತ್ತು ಸ್ವಂತಿಕೆ, ಅಸ್ಮಿತೆಯನ್ನು ಇಟ್ಕೊಂಡೇ ಅವರು ಭಾರತದ ಒಂದು ಎಳೆಯಲ್ಲಿ ಬಂಧವಾಗಲಿ ಅಂತೇಳಿ ಇಷ್ಟೆಲ್ಲ ಏನು ಕಾಂಬಿನೇಷನ್ಸ್ ಅಥವಾ ರಿಲ್ಯಾಕ್ಸೇಷನ್ಸ್ ಅಂತಿರೋ ನೀವು ಕೊಟ್ಟಿರುವಂತಹದ್ದು ಸಂವಿಧಾನ ದೇಶದ ಜನರಿಗೆ. ಸಿಂಪಲ್ ವಿಷಯ ಹೇಳ, ಭಾರತ ಎನ್ನುವ ಕಲ್ಪನೆ ಇದೆಯಲ್ಲ, ಇಂಡಿಯಾ ಅಥವಾ ಭಾರತ ಅನ್ನೋ ಕಲ್ಪನೆ ಇದೆಯಲ್ಲ, ಆ ಕಲ್ಪನೆ ಒಂದು ಸಂವಿಧಾನದ ಮಾತ್ರ ಹುಡುಕ್ಲಿಕ್ಕೆ ಸಾಧ್ಯ. ಸಂವಿಧಾನವನ್ನು ಬಿಟ್ಟು ಭಾರತವನ್ನು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಸಂವಿಧಾನವನ್ನು ಬಿಟ್ಟು ನೀವು ಬೇರೆ ಹುಡುಕ್ತಾ ಇದ್ದೀರಿ ಅಂತಂದ್ರೆ ಅದು ನೀವು ಜಾತಿ ಹುಡುಕ್ತಾ ಇದ್ದೀರಿ, ಅಲ್ಲಿ ನೀವು ಧರ್ಮ ಹುಡುಕ್ತಾ ಇದ್ದೀರಿ, ಅಲ್ಲಿ ತನ್ನದಂತೆ ಎಲ್ಲಾ ಒಂದು ನೀಚತನ ಸಣ್ಣತನಗಳಿರುವಂತಹ ವ್ಯವಸ್ಥೆಯನ್ನು ನೀವು ನೋಡ್ತಾ ಇದ್ದೀರಿ. ಅದೆಲ್ಲದಕ್ಕೂ ರಕ್ಷಣೆ ಕೊಟ್ಟು ಅದೆಲ್ಲದಕ್ಕೂ ಕೂಡ ಒಂದು ಪ್ರಶ್ನೆಗಳನ್ನ ಮಾಡಿ ಎಲ್ಲರಿಗೂ ರಕ್ಷಣೆ ಕೊಡುವಂತಹ ಕಾನೂನು ಓನ್ಲಿ ಸಂವಿಧಾನ ಮಾತ್ರ. ಸರಿ, ಆಗಿದ್ದಾಗ ಈ 1952ರಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆ ಆಯಿತು. ಆ ಸಂದರ್ಭದಲ್ಲಿ ಯಾವೆಲ್ಲ ರಾಜ್ಯಗಳಿದ್ವು ಆ ರಾಜ್ಯಗಳಿಗೂ ಒಂದೇ ಸಲಕ್ಕೆ ಚುನಾವಣೆ ನಡೆಯಿತು, ವಿಧಾನಸಭಾ ಚುನಾವಣೆಗಳಿಗೆ. ಅಂದ್ರೆ ನಮ್ಮ ವೀಕ್ಷಕರಿಗೆ ಒಂದು ಸಣ್ಣ ವಿಚಾರ, ಇದು ಒಂಚೂರು ಇಂಟ್ರೊಡಕ್ಷನ್. ಅಂದ್ರೆ ಏನಿದು ಒನ್ ನೇಷನ್ ಒನ್ ಎಲೆಕ್ಷನ್ ಅಂದ್ರೆ, ನಮ್ಮ ದೇಶದಲ್ಲಿ 1952ರಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆದಾಗ ಲೋಕಸಭೆ ಮತ್ತು ವಿಧಾನಸಭೆಗಳಿಗೂ ಏಕಕಾಲದಲ್ಲಿ ಚುನಾವಣೆಗಳು ನಡೆಯಿತು. ಅಂದ್ರೆ ಅಲ್ಲಿ ಪ್ರಧಾನಮಂತ್ರಿಯು ಅದೇ ಸಂದರ್ಭದಲ್ಲಿ ಆಯ್ಕೆ ಆದ್ರು, ಅಲ್ಲಿ ಸ್ಥಳೀಯವಾಗಿ ರಾಜ್ಯ ಸರ್ಕಾರಗಳು, ಮುಖ್ಯಮಂತ್ರಿಗಳು ಅದೇ ಸಂದರ್ಭದಲ್ಲಿ ಚುನಾವಣೆಗಳ ಮೂಲಕ ಆಯ್ಕೆ ಆದ್ರು. 57ನೇ ಇಸ್ವಿಗೆ, ಯಾಕಂದ್ರೆ 5 ವರ್ಷಗಳ ತದನಂತರ ನಡೆದಂತ ಚುನಾವಣೆಯಲ್ಲೂ ಬಹುಶಃ ಯಾವುದೇ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಆಗಿ ಬಂದಿರಲಿಲ್ಲ. ಮತ್ತೆ 5 ವರ್ಷಗಳಿಗಿಂತ ಮೊದಲು ಅಲ್ಲಿ ಯಾವುದೇ ರೀತಿಯಲ್ಲಿ ಮುಂಚೂಣಿಯಲ್ಲಿ ಚುನಾವಣೆ ಬಂದಿರಲಿಲ್ಲ. ಹಾಗಾಗಿ 57ರಲ್ಲಿ ಒಂದೇ ಸಲ ಚುನಾವಣೆ ಆಯ್ತು. ಈಗ ಕಳೆದ ಒಂದು 30-40 ವರ್ಷದಿಂದ, ವಿಶೇಷವಾಗಿ ಬಹುಶಃ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಆಗಿದ್ದು ಅನ್ಸುತ್ತೆ, ರಾಷ್ಟ್ರಪತಿ ಆಳ್ವಿಕೆಗಳನ್ನ ಹೇರೋದಿಕ್ ಹೋದಾಗ ಅಲ್ಲಿ 5 ವರ್ಷಗಳ ಅವಧಿಗೆ ಮೊದಲೇ ಕೆಲವೊಂದು ಸಲ ಚುನಾವಣೆಗಳಾಗಿರುವಂತದ್ದು, ಅಥವಾ ಕೊನೆಯ ಕಾಲದಲ್ಲಿ 5 ವರ್ಷ ಮುಗಿತಾ ಬಂದಾಗ ಯಾವುದೋ ಒಂದು ಕಾರಣಕ್ಕಾಗಿ ಸರ್ಕಾರವನ್ನ ರದ್ದು ಮಾಡಿ 5 ವರ್ಷ ಆದ ಮೇಲೆ ಚುನಾವಣೆಗಳು ಮಾಡಿದ ಸಂದರ್ಭದಲ್ಲಿ ಲೋಕಸಭಾ ಎಲೆಕ್ಷನ್ ಮತ್ತು ವಿಧಾನಸಭಾ ಎಲೆಕ್ಷನ್ಗಳು ಏರ್ಪೇರ್ ಆಗ್ತಾ ಬಂತು. ಈ ಏರ್ಪೇರ್ ಆಗ್ತಾ ಬಂದ ಕಾರಣಕ್ಕಾಗಿ ಈಗ ಚುನಾವಣೆಗಳನ್ನ ಮಲ್ಟಿಪಲ್ ಸಮಯದಲ್ಲಿ ಒಂದೇ ಸಂದರ್ಭದಲ್ಲಿ ಮಾಡಿದಾಗ ಲೋಕಸಭೆಗೆ ವಿಧಾನಸಭೆಗೆ ನಡೆದಂತ ಸಂದರ್ಭದಲ್ಲಿ ಒಂದೇ ಚುನಾವಣೆಯಲ್ಲಿ 2 ಕಕ್ಷಿಗಳು ಹೋಗ್ಬಿಡುತ್ತೆ. ಈಗ ಬೇರೆ ಬೇರೆ ಸಂದರ್ಭದಲ್ಲಿ ಮಾಡ್ಬೇಕಾದ್ರೆ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಸರ್ಕಾರಗಳಿಗೆ
ಚುನಾವಣಾ ಆಯೋಗಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಅಥವಾ ರಾಜ್ಯ ಸರ್ಕಾರಗಳಿಗೆ ಬರ್ತಾ ಇದೆ. ಹಾಗಾಗಿ ಖರ್ಚು ವೆಚ್ಚಗಳನ್ನ ಕಡಿಮೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಮತ್ತೆ ಯಾಕೆ ನಾವು ಒಂದೇ ಸಂದರ್ಭದಲ್ಲಿ ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆಗಳನ್ನ ಮಾಡಬಾರ್ದು ಅನ್ನುವಂತ ಹಿನ್ನೆಲೆಯಲ್ಲಿ ಇದು ಈಗ ಈ ಒನ್ ನೇಷನ್ ಒನ್ ಎಲೆಕ್ಷನ್ ನ ಮೋದಿ ಅವರ ಸರ್ಕಾರ ಮುಂದೆ ಇಟ್ಟಿರುವುದು. ಸೊ ಹಾಗಿರುವಾಗ ಈಗ ಇದನ್ನ ಮಾಡೋದು ಯಾವ ರೀತಿಯಲ್ಲಿ ಕಾನೂನು ಅಥವಾ ಸಂವಿಧಾನ ಬಾಹಿರ ಅಥವಾ ಸಂವಿಧಾನಕ್ಕೆ ವಿರುದ್ಧ, ಬಾಹಿರ ಅನ್ನೋದಲ್ಲ, ಸಂವಿಧಾನ ತಿದ್ದುಪಡಿ ಮಾಡ್ಕೊಂಡ್ರೆ ಸಂವಿಧಾನ ಬಾಹಿರ ಆಗೋದಿಲ್ಲ. ಆದರೆ ಸಂವಿಧಾನಕ್ಕೆ ವಿರುದ್ಧ, ಸಂವಿಧಾನದ ಮೂಲ ಆಶಯಗಳಿಗೆ ವಿರುದ್ಧ ಅಂತ ನೀವು ಹೇಳ್ತಾ ಇದ್ದೀರಾ. ಹೌದು. ಅಂದ್ರೆ ಇರುವಂತದ್ದು ಏನ್ ಸಮಸ್ಯೆ ಅಲ್ಲಿ ಅಂತ? ಒಂದು ವಿಷಯ ಹೇಳ್ತೇನೆ, ಒಂದು ಯಾವುದೇ ದೇಶದಲ್ಲಿ ಆಗುವ ಬೆಳವಣಿಗೆ, ವೈವಿಧ್ಯತೆಯ ರಕ್ಷಣೆ, ವೈವಿಧ್ಯತೆಯ ಒಂದು ನಿರ್ವಚನ, ಪ್ರತಿಯೊಂದು ಬೆಳವಣಿಗೆ ಆಗ್ತಾ ಇರುವಂಥ ವಿಷಯ ಆಗಿದೆ. ನೀವು 52ರ ಎಲೆಕ್ಷನ್ ಬಗ್ಗೆ ಮಾತಾಡಿದ್ರಿ, 57ರ ಎಲೆಕ್ಷನ್ ಬಗ್ಗೆ ಮಾತಾಡಿದ್ರಿ. 52ರಲ್ಲಿ ಏನಿತ್ತು? 47ರಿಂದ 52ರಲ್ಲಿ ನಾವಿನ್ನೂ ಕೂಡ ರಾಜ್ಯಗಳನ್ನ ಫಾರ್ಮ್ ಮಾಡ್ತಾ ಇದ್ವಿ. ಕರ್ನಾಟಕ, ಇವತ್ತಿನ ಕರ್ನಾಟಕ ಇರ್ಲಿಲ್ಲ. 56 ಕರ್ನಾಟಕ ಹುಟ್ಟಿದ್ದು, ಮೈಸೂರು ರಾಜ್ಯ 55ರಲ್ಲಿ. ನಿಮಗೆ ಪ್ರತಿಯೊಂದು ಎಷ್ಟೋ ರಾಜ್ಯಗಳು ಇನ್ನೂ ಒಂದು ಬದಲಾವಣೆ, ಅದೊಂದು ಸಂಕ್ರಮಣ ಕಾಲ. ಆ ಸಂಕ್ರಮಣ ಕಾಲದಲ್ಲಿ ದೊಡ್ಡ ಮಟ್ಟದ ಸಮಸ್ಯೆ ಇತ್ತು. ಏನು, 63ರ ತನಕ ನಿಮಗೆ ಗೋವಾ ಇನ್ನೂ ಪೋರ್ಚುಗೀಸ್ ಅಲ್ಲಿ ಇತ್ತು, ನಿಮಗೆ ಪಾಂಡಿಚೇರಿ ಫ್ರೆಂಚ್ ಕಂಟ್ರೋಲ್ ಇತ್ತು. ಸೊ ನಿಮ್ಗೆ ಇದೆಲ್ಲ ನೋಡ್ತಾ ಇದ್ದಾಗ ಒಂದು ಈ ದೇಶ ಇನ್ನೂ ಒಂದು ನಿಜವಾಗಿ ತನ್ನದೇ ಆದಂತಹ ಒಂದು ಕಂಟ್ರೋಲ್ ಸ್ಟ್ರಕ್ಚರ್ ಇರ್ಲಿಲ್ಲ. ಅದೆಲ್ಲ ಅದನ್ನು ಪ್ರಯತ್ನಗಳು ನಡೀತಾ ಇದ್ವು. ಒಂದು ಸೂತ್ರೀಕರಣ ಮಾಡುವಂತ ಒಂದು ಪ್ರಯತ್ನಗಳು ನಡೀತಾ ಇದ್ವು, ಅದಕ್ಕೆ ಸಂಬಂಧಪಟ್ಟ ದೊಡ್ಡ ಚಳುವಳಿಗಳು ನಡೀತಾ ಇದ್ವು ಅಂತ. ನಿಮಗೆ ಬರೀ ಏನು ಸುಮ್ಮನೆ ಅಲ್ಲ, ಪ್ರತ್ಯೇಕ ಕರ್ನಾಟಕ ಏಕೀಕರಣ ಚಳುವಳಿ ಕರ್ನಾಟಕದ ಅತಿ ದೊಡ್ಡ ಚಳುವಳಿಗಳೊಂದು ಜ್ಞಾಪಕ ಇಟ್ಕೊಂಡಿರ್ಬೇಕು. ಕರ್ನಾಟಕ ಏಕೀಕರಣ ಚಳುವಳಿ, ನೀವು ಅಲ್ಲೂರು ವೆಂಕಟರಾಯರ ಬಗ್ಗೆ ಮಾತಾಡ್ಲಿಲ್ಲ, ಕರ್ನಾಟಕ ಏಕೀಕರಣ ಚಳುವಳಿ ಬಗ್ಗೆ ಮಾತಾಡಿಲ್ಲ. ಕರ್ನಾಟಕ ಏಕೀಕರಣ ಸಂಬಂಧಪಟ್ಟಂತೆ ಆದಂತಹ ಎಷ್ಟು ಜನರ ಹೋರಾಟ, ಎಷ್ಟು ಜನರ ಸಾವು, ಎಷ್ಟು ಜನ ಜೈಲು ಪಾಲಾಗಿದ್ದು, ಅದ್ರ ಇತಿಹಾಸ ನಿಮ್ಗೆ ಗೊತ್ತಿಲ್ಲ. ಒಂದು ಕರ್ನಾಟಕ ಆಗುವಂತದ್ದು ಈಗ 52ರ ಎಲೆಕ್ಷನ್ ಇದು ಆಗಿನ ಮುಂಚೆ ಇನ್ಸಿಡೆಂಟಲ್ ಆಗಿ ಸರ್, ಬಹಳ ಜನ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು ಅಂದ್ರೆ ಕೆ ಚಂಗಲರಾಯ ರೆಡ್ಡಿ ಅಂತಾರೆ. ಆದ್ರೆ ಅವರಲ್ಲ. ಕರ್ನಾಟಕದ ನಿಜವಾದ ಇವತ್ತಿನ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ನಿಜಲಿಂಗಪ್ಪನವರು, ಕೆಂಗಲ್ ಹನುಮಂತಯ್ಯನವರು ಅಲ್ಲ, ಕಡದಾಳ ಮಂಜಪ್ಪನವರು ಅಲ್ಲ. ಯಾಕಂದ್ರೆ ಅವರು ಮೈಸೂರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು. 56ರಲ್ಲಿ ಇವ್ರಿಗೆ ಯಾರಿಗೂ, ಈಗ ನಾವೇನ್ ಮುಂಬೈ ಪ್ರಾಂತ್ಯದ ಮುಂಬೈ ಕರ್ನಾಟಕ ಅಂತೀವೋ ಅಥವಾ ಹೈದರಾಬಾದ್ ಕರ್ನಾಟಕ ಅಂತೀವೋ, ಇವತ್ತಿನ ಕಲ್ಯಾಣ ಕರ್ನಾಟಕ ಅಥವಾ ಕಿತ್ತೂರು ಕರ್ನಾಟಕ, ಇವ್ರಿಗೆ ಯಾರಿಗೂ ಚಂಗಲರಾಯ ರೆಡ್ಡಿ ಅವರಾಗ್ಲಿ, ಕಡದಾಳ ಮಂಜಪ್ಪನವರಾಗ್ಲಿ ಅಥವಾ ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧದ ಆರ್ಕಿಟೆಕ್ಟ್ ಅವರಾಗ್ಲಿ ಮುಖ್ಯಮಂತ್ರಿಗಳು ಆಗಿರ್ಲಿಲ್ಲ. ಸೊ ಹಾಗಾಗಿ 56ರ ನಂತರ ಇವತ್ತಿನ ನಿಜವಾದ ಕರ್ನಾಟಕ ಬಂದಿರುವಂತದ್ದು. ಆದ್ರೆ ಆವತ್ತಿಗೆ 52ರಲ್ಲಿ ಬಾಂಬೆ ಪ್ರೆಸಿಡೆನ್ಸಿಗೂ, ಅಲ್ಲೂ ಬಾಂಬೆ ರಾಜ್ಯಕ್ಕೆ ಅಲ್ಲೂ ಚುನಾವಣೆ ನಡೀತು. ಈ ಮೈಸೂರು ರಾಜ್ಯಕ್ಕೂ ಚುನಾವಣೆ ನಡೆದು 52ರಲ್ಲಿ ಬಹುಶಃ ಕೆಂಗಲ್ ಹನುಮಂತಯ್ಯನವರು ಅಥವಾ ಕೆಂಗಲ್ ಹನುಮಂತಯ್ಯನವರು ಅನ್ಸುತ್ತೆ, ಅವರು ಮೊದಲ ಮೈಸೂರು ಪ್ರಾಂತ್ಯದ ಮೊದಲ ಚುನಾಯಿತ ಮುಖ್ಯಮಂತ್ರಿ ಆದವರು. ನಿಮ್ಗೆ ಅದೇ ಹೇಳ್ತಾ ಇರೋದು, ಅದೊಂದು ಸಂಕ್ರಮಣ ಕಾಲ. ಆ ಕಾಲದಲ್ಲಿ ಆಗಿರುವಂತದ್ದು ಒಂದು ಸಿಸ್ಟಮ್ ನ ಎಸ್ಟಾಬ್ಲಿಷ್ ಮಾಡ್ಬೇಕಾಗಿದ್ದಂಥದ್ದು. ಅದಕ್ಕೂ ಮುಂಚೆ ಯಾವುದು ವಿಧಾನಸಭೆ ಈ ರೀತಿಯಾದಂಥ ಸಂವಿಧಾನ ಕಲ್ಪಿಸಿಕೊಂಡಂತಹ ಒಂದು ನಿಮಗೆ ಸರ್ಕಾರಗಳಾಗಲಿ, ಸಂವಿಧಾನ ಕಲ್ಪಿಸಿಕೊಂಡಂತಹ ಒಂದು ಚುನಾವಣೆ ಪ್ರಕ್ರಿಯೆ ಆಗಲಿ, ಅದರ ಕಲ್ಪನೆ, ಚುನಾವಣೆ ಪ್ರಕ್ರಿಯೆ ಸಂವಿಧಾನ ಹುಟ್ಟು ಬಂದಂಥದ್ದು. ಅದ್ರ ಮೂಲಕ ಬಂದಿರುವಂತಹದ್ದು ನಿಮಗೆ ಚುನಾವಣೆಗಳು. ಈಗ ನೀವು 52ರಲ್ಲಾಗಿತ್ತು 57ರಲ್ಲಾಗಿತ್ತು ಅಂತೆಲ್ಲ ಹೇಳಿದ್ರೆ, ನಿಮಗೆ ಒಂದು ವಿಷಯ ಹೇಳ್ತೀನಿ, ನಾವು ಯಾರು ಯೋಚನೆ ಮಾಡೋದ್ರ ಬಗ್ಗೆ ನಮ್ಮ ಕಲ್ಪನೆಗೂ ಬರಲ್ಲ. ಈ ದೇಶದಲ್ಲಿ ಶಾಸಕಾಂಗ ಮುಖ್ಯವೋ, ನ್ಯಾಯಾಂಗ ಮುಖ್ಯವೋ, ಕಾರ್ಯಾಂಗ ಮುಖ್ಯವೋ, ಇದು ಒಂದು ದೊಡ್ಡ ಪ್ರಶ್ನೆ. ಶಾಸಕಾಂಗಕ್ಕೆ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂತಹ ಅಧಿಕಾರ ಇದೆಯೋ? ಇದ್ರೆ ಅದು ಎಷ್ಟರ ಮಟ್ಟಿಗೆ ಅಧಿಕಾರವನ್ನು ಚಲಾಯಿಸಲಿಕ್ಕೆ ಸಾಧ್ಯ ಆಗ್ತದೆ, ತಿದ್ದುಪಡಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಾಳೆ ಇದನ್ನ ಸಂವಿಧಾನವನ್ನ ತಿರುಗಿಸಿ ನಾವು ಈ ರೀತಿಯಾದಂತಹ ಸಿಸ್ಟಮ್ ಬೇಡ, ನಾವು ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ ತರ್ತೀವಿ, ನಾವು ಅದನ್ನ ತರ್ತೀವಿ, ನಾವಿಲ್ಲಿ ಒಂದೇ ಒಂದು ಎಲೆಕ್ಷನ್ ಮಾಡ್ತೀವಿ, ಒಂದೇ ಒಂದು ಪಕ್ಷ ಇರ್ತದೆ. ಸೊ ಇಂಥದ್ದು ಯಾವ್ದಾವುದೋ ಬದಲಾವಣೆ ತರಲಿಕ್ಕೆ ಸಾಧ್ಯ ಇದೆಯೋ, ತಿದ್ದುಪಡಿ ತರಲಿಕ್ಕೆ ಸಾಧ್ಯವಾಗಿದೆಯೋ ಅನ್ನೋಂಥದ್ದು ಒಂದು ಮೂಲಭೂತವಾದಂಥ ಪ್ರಶ್ನೆಯನ್ನ, ಅದಕ್ಕೆ ಸಂಬಂಧಿತಪಟ್ಟಂತ ಎಲ್ಲಾ ವಿಷಯಗಳನ್ನ ಚರ್ಚೆ 1973ರಲ್ಲಿ ಕೇಶವಾನಂದ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸಲ್ಲಿ ನಡೆದಾಯಿತು. ಆ ಒಂದು ಪ್ರಕರಣ ಅವತ್ತಿನ
ನಮ್ಮ ದೇಶದಲ್ಲಿದ್ದಂಥ ಸುಪ್ರೀಂ ಕೋರ್ಟ್ನ ಎಲ್ಲಾ ನ್ಯಾಯಾಧೀಶರು 13 ಜನ ಕೂತ್ಕೊಂಡು ಬರೆದಂತ ಒಂದು ತೀರ್ಪು. ಇವತ್ತು ಅಲ್ಲಿ ತನಕ ಅಂತ ದೊಡ್ಡ ಜಜ್ಮೆಂಟ್ ನಮ್ಮಲ್ಲಿ ಬಂದಾಗಿಲ್ಲ. 1000 ಪುಟಗಳ ತೀರ್ಪು, 1000 ಪುಟಗಳ ತೀರ್ಪು. ಅಂದ್ರೆ ಶಾಸಕಾಂಗದ ಮಿತಿ ಎಲ್ಲಿಯ ತನಕ ಇದೆ, ಅದು ಎಲ್ಲಿಯ ತನಕ ಮಿತಿ ಅನ್ನುವಂಥದ್ದು. ಆಮೇಲೆ ಅದೆಲ್ಲದೆಲ್ಲ ತುಂಬಾ ಪ್ರಮುಖವಾಗಿದ್ದೇನು ಅಂತಂದ್ರೆ, ನೀವು 57 ಎಲೆಕ್ಷನ್ ಬಗ್ಗೆ ಎಲ್ಲ ಮಾತಾಡ್ತಿರ್ಬೇಕಾದ್ರೆ 73ರ ಕೇಶವಾನಂದ ಭಾರತಿ ತೀರ್ಪು ಒಂದು ಸ್ಪಷ್ಟವಾಗಿ ಹೇಳ್ತು, ಈ ದೇಶದಲ್ಲಿ ಸಂವಿಧಾನವೇ ಸರ್ವೋಚ್ಚವಾಗಿರುವಂತಹದ್ದು. ಸುಪ್ರಮಸಿ ಆಫ್ ದಿ ಕಾನ್ಸ್ಟಿಟ್ಯೂಷನ್, ನಿಮಗೆ ಸುಪ್ರಮಸಿ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಸುಪ್ರಮಸಿ ಆಫ್ ರೂಲ್ ಆಫ್ ಲಾ, ಕಾನೂನುಬದ್ಧವಾದಂತಹ ಜೀವನ, ಅದು ಕಾನೂನಿನ ಸಾರ್ವಭೌಮತ್ವ, ಇದೆಲ್ಲವೂ ಕೂಡ ಸ್ಪಷ್ಟವಾಗಿ ಒಂದು ಸೂತ್ರಗಳನ್ನ ಅಲ್ಲಿ ಇತ್ತು. ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್ ಅಂತ ಒಂದು ಮಾಡ್ತು. ಅದ್ರಲ್ಲಿ ಯಾವ್ಯಾವ್ದು ಬೇಸಿಕ್ ಸ್ಟ್ರಕ್ಚರ್ ಅಂತ ಒಂದು ಲಿಸ್ಟ್ ಮಾಡ್ತು. ಈಗ ಇದು ಬಂದಿದ್ದು ಯಾವಾಗ 73ರಲ್ಲಿ. ಸೊ ನೀವು ಆವಾಗ ಇರ್ಲಿಲ್ವಾ ಅನ್ನುವಂಥ ಕತೆ ಹೇಳೋದಿದೆಯಲ್ಲ, ನೀವು ಅದನ್ನ 73ರಿಂದ ನೋಡ್ಬೇಕಾಗ್ತದೆ. ಮೊದಲನೇದು. ಎರಡನೇದಾಗಿ, ಒಂದು ರಾಷ್ಟ್ರ ಒಂದು ಇಷ್ಟವನ್ನು ನಾವು ಹೇಳುವಂಥದ್ದಲ್ಲ, ಅದೊಂದು ಬೆಳವಣಿಗೆಯ ಪರಿಕ್ರಮ. ಅದು ನೀವು 47ರಿಂದ 75ರವರೆಗೆ ಬಂದಂಥದ್ದು ಎಮರ್ಜೆನ್ಸಿ ಬಗ್ಗೆನೂ ಮಾತಾಡ್ಬೇಕಾಗ್ಬಾರ್ದು. 47ರಿಂದ 75ರೊಳಗಿರುವಂಥ ಬದಲಾವಣೆಗಳಿದ್ವು. ಎಷ್ಟು ಪ್ರಮುಖವಾದಂಥ ಬದಲಾವಣೆ. ಅದು ನಿಮಗೆ ಜನರ ಪ್ರಾತಿನಿಧ್ಯಕ್ಕೆ ಸಂಬಂಧಪಟ್ಟಂತೆ ಆಗಿದೆ, ಎಲ್ಲದ್ರ ಬಗ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು. ಒಂದು ವಿಕೇಂದ್ರೀಕರಣದ ಬಗ್ಗೆ ಚರ್ಚೆ ಆಗ್ತಾ ಇತ್ತು, ಭಾಷಾವಾರು ಪ್ರಾಂತ್ಯಗಳ ಹಕ್ಕುಗಳ ಬಗ್ಗೆ ಶಾಂತಿ ಆಗ್ತಿತ್ತು, ಭಾಷೆಯ ಒಡೆತನ ಮತ್ತು ಭಾಷೆಯ ಬಗ್ಗೆ ಇರುವಂತಹ ಗೌರವದ ಬಗ್ಗೆ, ಘನತೆಯ ಬಗ್ಗೆ ಚರ್ಚೆ ಆಗ್ಲಿಕ್ಕೆ ಶುರುವಾಯಿತು. ಇಟ್ಸ್ ನಾಟ್ ಸಮಥಿಂಗ್. ಇದೆಲ್ಲ ಚರ್ಚೆಗಳ ಕಾರಣವಾಗಿ ನಿಮಗೆ ಭಾಷಾಧಾರಿತವಾದಂತಹ ರಾಜ್ಯಗಳು ಬಂದವು. ಮಹಾಜನ್ ಕಮಿಷನ್ ರಿಪೋರ್ಟ್ ನಾವೆಲ್ಲ ನಾವು ಯಾವುದೋ ಒಂದು ದೇಶ ಒಂದು ಎಲೆಕ್ಷನ್, ಒಂದು ದೇಶ ಒಂದು ಚುನಾವಣೆ ಬಗ್ಗೆ ನಾವು ಮಾತಾಡ್ತಾ ಈ ಹಿತಾಸು ನಾವು ಮಾತಾಡಲ್ಲ ಅಂತ. ರಾಜ್ಯಗಳು ಒಂದು ಉದಯವಾಗಿದ್ದು ಹೇಗೆ ಅನ್ನೋದನ್ನ ಮಾತಾಡದೆ ಹೋದ್ರೆ, ನಾವು ಶ್ರೀರಾಮುಲು ಅಮರನಾಥ ಉಪವಾಸ ಮಾಡಿ ಅವರು ಆತ್ಮಾಹುತಿ ಆದ್ಮೇಲೆ ಅಲ್ಲಿ ತನಕ ನೆಹರು ಅವರು ಇಲ್ಲ ಇವೆಲ್ಲ ಕ್ಷುದ್ರ ವಿಚಾರಗಳು, ಇವೆಲ್ಲ ಭಾಷಾಧಾರಿತವಾಗಿ ಮಾಡಿದಾಗ ನ್ಯಾಷನಲಿಸಂ ನಮ್ಮ ರಾಷ್ಟ್ರೀಯತೆಗೆ ಧಕ್ಕೆ ಅನ್ನುವಂತ ಅಭಿಪ್ರಾಯ ಇದ್ದಂತವ್ರು ಆವಾಗ ಜನಾಭಿಪ್ರಾಯ ರೂಪುಗೊಂಡಿದ್ದನ್ನು ನೋಡಿ ಅವರೇ ಒಪ್ಪಿಕೊಂಡು ಭಾಷಾಧಾರಿತ ರಾಜ್ಯಗಳಿಗೆ ಆಗ ಅವಕಾಶ ಮಾಡಿಕೊಟ್ರು. ಹಾಗಾಗಿ ನೀವು ಇದೇ ಮುಂಚೆ ಹೇಳಿದಂತ 57 ಎಲೆಕ್ಷನ್ ಏನಿದೆ ಅದಕ್ಕೆ ಇದು ಅನ್ವಯ ಆಗುವುದಿಲ್ಲ. ಮೊದಲನೇ ಯಾಕೆಂತಂದ್ರೆ ನೀವು ನೋಡ್ತಿರೋದು ತುಂಬಾ ಒಂದು ವಿಸ್ತಾರವಾಗಿರುವಂತ ವಿಷಯ. ಇವತ್ತಿನ ನೀವು ಅದನ್ನ ಯಾವುದೋ ಒಂದು ಹಳೆ ಕಾಲದಲ್ಲಿ ಆಗಿದೆ ಅಂತ ತೆಗೆದುಕೊಂಡು ಅದನ್ನ ಇವತ್ತು ನಾನು ತರ್ತೀನಿ ಅಂತಂದ್ರೆ ಅದು ಇವತ್ತಿನ ಭಾರತ ಅಲ್ಲ. ನೀವು ಒಂದು ವಿಚಾರ ಹೇಳಿದ್ರಿ, 1973ರಲ್ಲಿ ಇದು ಸುಪ್ರೀಂ ಕೋರ್ಟ್ ನ 13 ಜನ ಜಡ್ಜಿಗಳು ಕುಳಿತುಕೊಂಡು ಒಂದು ಮಾಡಿದ್ರು, ಒಂದು ಏನು ಒಂದು ಸುಪ್ರೀಮಸಿ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ. ಈಗ ಸುಪ್ರೀಮಸಿ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂದಾಗ ಸಂವಿಧಾನಕ್ಕೆ ಇಲ್ಲಿ ತನಕ ಅದೆಷ್ಟೋ ನನ್ಗೆ ಗೊತ್ತಿಲ್ಲ, 50 ಎಷ್ಟೋ ತಿದ್ದುಪಡಿಗಳಾಗಿದೆ, 106 ತಿದ್ದುಪಡಿಗಳಾಗಿದೆ. ಈಗ 2024ರಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಈ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ಗೆ ವಿಚಾರವಾಗಿ ಯಾವುದಕ್ಕೆ ಒನ್ ನೇಷನ್ ಒನ್ ಎಲೆಕ್ಷನ್ ವಿಚಾರವಾಗಿ ಮಂಡಿಸಿದ್ರು. ಮತ್ತೆ ಇಲ್ಲಿ ಸುಪ್ರೀಮಸಿ ಆಫ್ ಕಾನ್ಸ್ಟಿಟ್ಯೂಷನ್ಗೆ ಎಲ್ಲಿ ಧಕ್ಕೆ ಬರುತ್ತೆ? ಮತ್ತೆ ಅವ್ರು 73ರಲ್ಲಿ ಹೇಳಿದ್ದಾದ್ರೇನು ಕಾನ್ಸ್ಟಿಟ್ಯೂಷನ್ ಸುಪ್ರೀಮಸಿ ಯಾರು ತೀರ್ಮಾನ ಮಾಡೋದು? ಕಾನ್ಸ್ಟಿಟ್ಯೂಷನ್ ಸುಪ್ರೀಮಸಿ ಯಾರು ತೀರ್ಮಾನ ಮಾಡೋ ಅಧಿಕಾರವೇ ಇಲ್ಲ. ಕಾನ್ಸ್ಟಿಟ್ಯೂಷನ್ ಇಸ್ ಸುಪ್ರೀಂ ಅಷ್ಟೇ. ತಿದ್ದುಪಡಿಗಳು ಏನು? ಈಗ ಫಾರ್ ಎಕ್ಸಾಂಪಲ್ ಪ್ರತಿಯೊಂದು ತಿದ್ದುಪಡಿಯನ್ನು ಕೂಡ ಅದು ನಿಮಗೆ ಚರ್ಚೆ ಆಗ್ಬೇಕಾದ ಅವಶ್ಯಕತೆ ಇದೆ. ನೀವು ಪ್ರಮುಖವಾಗಿರುವಂಥದ್ದು ಈ ದೇಶದಲ್ಲಿ ಆಗ್ತಿರೋ ಪ್ರಕ್ರಿಯೆಯಲ್ಲಿ ಅದು ಕಾಂಗ್ರೆಸ್ ಸರ್ಕಾರ ಆಗಿರ್ಲಿ, ಬಿಜೆಪಿ ಸರ್ಕಾರ ಆಗಿರ್ಲಿ, ಯಾವುದೇ ಸರ್ಕಾರ ಆಗಿರ್ಲಿ, ಆ ಸಂವಿಧಾನ ಪ್ರಕ್ರಿಯೆಯನ್ನ ಸಾಕಷ್ಟು ಮೊಟಕುಗೊಳಿಸುವಂಥದ್ದು ನಾವು ಇತಿಹಾಸದಲ್ಲಿ ಕಾಣ್ತೀವಿ. ಯಾತಕ್ಕೆ ಕಾಣ್ತೀವಿ? ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರತಿರೋಧ ಇದೆ. ನಿಮಗೆ 50ರಲ್ಲಿ ಬಂದಂತ ನಾವು ಸಂವಿಧಾನಕ್ಕೆ ಮೊದಲ ತಿದ್ದುಪಡಿ ತಂದಿದ್ದು ವಾಕ್ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸುವಂಥದ್ದು ನೆಹರು ಅವರು ತಂದಿದ್ದು. ಯಾತಕ್ಕೆ? ಆ ಸಮಯದಲ್ಲಿದ್ದಂತಹ ಸ್ಥಿತಿ, ಆರ್ಥಿಕ ಸ್ಥಿತಿ, ರಾಜಕೀಯ ಸ್ಥಿತಿ ಆಗಿರುವಂತಹ ಒಂದು ಕಂಪ್ಲೀಟ್ ತಲ್ಲಣದ ಸಮಯಗಳು, ಅದೇ ಪಾರ್ಟಿಷನ್ ಆಗಿ ಆಡಿದಂತಹ ಒಂದು ಕ್ರೌರ್ಯವನ್ನ ಇಡೀ ದೇಶದ ಜನ, ಎರಡೂ ಕಡೆ ಜನ, ಪಾಕಿಸ್ತಾನ ಭಾರತ ಎರಡೂ ಕಡೆ ಜನ, ಕೋಟ್ಯಾಂತರ ಜನರ ಸಾವು ನೋವು, ಅದ್ರ ನಡುವೆ ನಿಂತಹ ಸ್ಥಿತಿ, ಅತ್ಯಂತ ಕಡು ಬಡ ರಾಷ್ಟ್ರವಾಗಿದ್ದಂಥ ಸ್ಥಿತಿ. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಟ್. ಅವತ್ತಿನ ಸ್ಥಿತಿಯಲ್ಲಿ ಒಂದು
ಚರ್ಚೆಗೆ ಬಂದಾಗ ವಾಕ್ ಸ್ವಾತಂತ್ರ್ಯ ಸಂಬಂಧಪಟ್ಟಂತೆ ಇಲ್ಲ ಅದರ ಕಂಟ್ರೋಲ್ ಮಾಡಬೇಕಾದ ಅವಶ್ಯಕತೆ ಇದೆ ಅಂತ. ಸ್ವೇಚ್ಛೆ ಇರಬಾರ್ದು, ಸ್ವೇಚ್ಛೆ ಇರಬಾರ್ದು ಬೇರೆ ರೀತಿಯಲ್ಲಿ ಎಲ್ಲಪ್ಪ ಅಂತಂದ್ರೆ ಕೆಲವು ವಿಷಯಗಳು ಸಂಶೋಧನಕಾರಿಯಾಗಿರೋದು, ಕೆಲವು ವಿಷಯಕ್ಕೆ ಸಂಬಂಧಪಟ್ಟಂತೆ ಅದನ್ನ ಮೊಟಕುಗೊಳಿಸಲಾಯಿತು ಅನ್ನುವಂಥದ್ದು. ಸೊ ದಟ್ ಸಮಥಿಂಗ್ ವಿಚ್ ಇಸ್ ದಿ ಫಸ್ಟ್ ಅಮೆಂಡ್ಮೆಂಟ್ ತಂದದ್ದು. ಎರಡನೇ ತಂದದ್ದು, ನಾವು ಆಸ್ತಿ ಹಕ್ಕನ್ನ ಸಂವಿಧಾನದಲ್ಲಿ ಕೊಟ್ಟಿದ್ರಿಂದ, ಆಸ್ತಿ ಹಕ್ಕು ನಮಗೆ ಕೊಟ್ಟಿರೋದ್ರಿಂದ ನನ್ನ ಒಂದು ಸವಿಸ್ತಾರವಾದಂತಹ ಜಮೀನು ನೀವು ತೆಗೆದುಕೊಳ್ಳಿಕ್ಕಾಗಲ್ಲ ಲ್ಯಾಂಡ್ ರಿಫಾರ್ಮ್ ಕೆಳಗೆ ಅಂತ ಶುರುವಾಯಿತು ಚರ್ಚೆ. ಅದು ಒಬ್ಬನ ಹತ್ರ ಸಾವಿರಾರು ಎಕರೆ ಇದ್ದಂತಹ ಜನರು ಇದ್ದು ನಮ್ಮಲ್ಲಿ. ನೀವು ದಕ್ಷಿಣ ಮೈಸೂರು ರಾಜ್ಯದಲ್ಲಿ ಇಲ್ಲದೆ ಇದ್ರು, ನೀವು ಉತ್ತರ ಕರ್ನಾಟಕ ನೀವು ನಮ್ಮ ಕಡೆ ಎಲ್ಲ ನೋಡಿದಾಗ ಜಮೀನ್ದಾರಿಗಳೆಲ್ಲಿದ್ರು ಅಲ್ಲೆಲ್ಲ 5,000 ಎಕರೆ, 10,000 ಎಕರೆ, ತೆಲಂಗಾಣದಲ್ಲಿ ಯಾರಿಗೋ ಒಬ್ರು ಲಕ್ಷ ಎಕರೆ ಇದ್ದಂಥದ್ದು. ಏನು ನಮ್ಮ ಪಿ ವಿ ನರಸಿಂಹರಾವ್ ಅವ್ರದ್ದೇ 14,000 ಎಕರೆ ಇತ್ತು. ಸೊ ನಿಮಗೆ ಇಟ್ ವಾಸ್ ಅನ್ಕಾಮನ್ ಅಲ್ಲ, ಅದು ಅಷ್ಟು ದೊಡ್ಡ ಜಮೀನು ಇದ್ದಂಥದ್ದು. ಆದರೆ ಅದನ್ನ ಲ್ಯಾಂಡ್ ರಿಫಾರ್ಮ್ಸ್ನ ಕಾನೂನು ತರಲಿಕ್ಕೆ ಶುರು ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟ ಸುಪ್ರೀಂ ಕೋರ್ಟ್ ಇಲ್ಲ ನಿಮ್ಗೆ ಹಕ್ಕಿದೆ, ನೀವು ಅದನ್ನ ಮಾಡ್ಲಿಕ್ಕೆ ಬರಲ್ಲ ಅಂತಂದಾಗ ನಿಮ್ಮ 9th ಶೆಡ್ಯೂಲ್ ತಂದು ಸಂವಿಧಾನಕ್ಕೆ ತಂದು ಆ ತಿದ್ದುಪಡಿ ತಂದಾಗ ಅದರಲ್ಲಿ ಯಾವ ಕಾನೂನು 9th ಶೆಡ್ಯೂಲ್ ಅಲ್ಲಿ ಲ್ಯಾಂಡ್ ರಿಫಾರ್ಮ್ ಕಾನೂನು ಬರುತ್ತೋ ಆ ಕಾನೂನನ್ನ ಪ್ರಶ್ನಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು. ಇವತ್ತು ನಮ್ಮ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಪ್ರತಿಯೊಂದು ಕೂಡ ಅದರಲ್ಲಿದೆ 9ನೇ ಶೆಡ್ಯೂಲ್. ಸೊ ಇದು ಒಂದು ವ್ಯವಸ್ಥೆ ಬೇಟೆ ಇದ್ದಂತ. ಅದೊಂದು ನಾನು ಯಾತಕ್ಕೆ ನಾನು ಮೊದಲು ಹೇಳ್ಬೇಕಾದ್ರೆ ಸಂಕ್ರಮಣ ಕಾಲ ಅಂತಂದ್ರೆ ಅದು ಸಂಕ್ರಮಣ ಕಾಲ ನಿಜವಾಗ್ಲು. ಯಾಕೆಂತಂದ್ರೆ ಎಲ್ಲೋದನ್ನು ಹೊಸದಾಗಿ ಪ್ರಾರಂಭ ಮಾಡಬೇಕಾಗಿರುವಂತಹ ಒಂದು ಪರಿಸ್ಥಿತಿ ಇತ್ತು. ಆದ್ರೆ ಇವತ್ತಿನ ಪರಿಸ್ಥಿತಿಗೆ ಆ ಕಥೆನ ಹೇಳ್ತಾ ಇದ್ದೀವಿ ಅಂತಂದ್ರೆ ವಿ ಆರ್ ನಾಟ್ ಟಾಕಿಂಗ್ ರೈಟ್. ನಾವು ಸರಿಯಾಗಿ ಮಾತಾಡ್ತಿಲ್ಲ. ಯಾಕೆ ಇವತ್ತು ನಾವು ಪ್ರಜಾಸತ್ತೆಯಾಗಿ 76 ವರ್ಷ ಆಗಿದೆ. ಇವತ್ತು ನೀವು ಪ್ರಜಾಸತ್ತೆಯಲ್ಲಿ 76 ವರ್ಷ ಅಂತಂದ್ರೆ ಡೆವಲಪ್ಮೆಂಟ್ ಹೇಗೆ ಅನ್ನುವಂಥ ಪ್ರಶ್ನೆ ನಾನು ಹೇಳ್ತೀನಿ. ಕೆಲವು ವರ್ಷಗಳ ಹಿಂದೆ ಇಂಗ್ಲೆಂಡ್ ಅಲ್ಲಿ ಒಂದು ಬಹುಮುಖ್ಯವಾದಂಥ ಚರ್ಚೆ ಆಯಿತು. ಏನು, ನಾವು ಯುರೋಪಿಯನ್ ಯೂನಿಯನ್ ಇರಬೇಕು ಬೇಡವೋ ಅನ್ನೋ ಬ್ರೆಕ್ಸಿಟ್. ಆ ಬ್ರೆಕ್ಸಿಟ್ ಬಗ್ಗೆ ಮಾತಾಡ್ಬೇಕಾದಾಗ ಅದಕ್ಕೊಂದು ರೆಫರೆಂಡಮ್. ಅದು ಸರ್ಕಾರ ತೆಗೆದುಕೊಂಡ ನಿರ್ಣಯ ಅಲ್ಲ, ಜನರೇ ಪಾರ್ಲಿಮೆಂಟ್ ತೆಗೆದುಕೊಂಡ ನಿರ್ಣಯ ಅಲ್ಲ. ಪ್ಲೀಸ್ ನಾಪ್ಕ ಇಟ್ಕೊಳ್ಳಿ, ಜನಾಭಿಪ್ರಾಯ. ಅದು ಸರ್ಕಾರ ತೆಗೆದುಕೊಂಡ ನಿರ್ಣಯ ಅಲ್ಲ, ಪಾರ್ಲಿಮೆಂಟ್ ತೆಗೆದುಕೊಂಡಂತ ನಿರ್ಣಯ. ಆ ನಿರ್ಣಯ ಎಲ್ಲಾ ಜನರು ಓಟ್ ಹಾಕಿ ರೆಫರೆಂಡಮ್ ಅಲ್ಲಿ ಬಂದಂತ ನಿರ್ಣಯ, ಜನಮತ. ಇವತ್ತು ನಮ್ಮ ದೇಶದಲ್ಲಿ ಜನಮತಕ್ಕೆ ಇರುವಂತದ್ದು ಒಂದೇ ಒಂದು ರೀತಿ, ಏನು, ಎಲೆಕ್ಷನ್ ಬಂದಾಗ ಓಟ್ ಹಾಕೋದ್ ಬಿಟ್ರೆ ಬೇರೆ ಕಡೆ ಜನಮತ ಇಲ್ಲ. ಇಲ್ಲ. ಇವತ್ತು ನಮ್ಮಲ್ಲಿ ಜನಮತದ ಕಲ್ಪನೆ ಇನ್ನೊಂದು ಕಡೆ ಬರ್ತಾ ಇದೆ. ಎಲ್ಲಿ ಬರ್ತಿದೆ ಅಂದ್ರೆ ಅದರಲ್ಲಿ ಸಾಂಕೇತಿಕವಾಗಿದೆ. ಏನು ಅಂತಂದ್ರೆ ಎನ್ವಿರಾನ್ಮೆಂಟಲ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕ ಜೊತೆ ಚರ್ಚೆ ಆಗಬೇಕು ಅಂತ ಹೇಳ್ತಾರೆ. ಅದೊಂದು. ಇದಕ್ಕೆ ಅದಕ್ಕೆ 100 ಕೋಟಿ 200 ಕೋಟಿ ಒಳಗಿರುವಂತಹದ್ದು ಅವಶ್ಯಕತೆ ಇಲ್ಲ ಅನ್ನೋದನ್ನು ತಿದ್ದುಪಡಿ ತಂದಿದ್ದಾರೆ. ಸೊ ನಮ್ಮಲ್ಲಿ ಸರ್ಕಾರಗಳು ಮಾಡುವಂಥ ತಿದ್ದುಪಡಿಗಳೇನಿವೆ ಜನಮತಗಳು ತುಂಬಾ ಕಮ್ಮಿ ಇರುವಂತಹ ತಿದ್ದುಪಡಿಗಳಾಗಿದೆ. ನಿಮ್ಗೆ ಇವತ್ತು ಯಾವುದೇ ಕಾನೂನು ಇವತ್ತೇನು ಚರ್ಚೆಗಳಾಗ್ತಾ ಇದೆ, ನಿಮಗೆ ಒಂದು ನೇಷನ್ ಒಂದು ಎಲೆಕ್ಷನ್ ಸಂಬಂಧಪಟ್ಟಂತೆ ಇದಕ್ಕೆ ರಾಜ್ಯಗಳೆಲ್ಲದು ಕೊಡಬೇಕು ಅಂತ ಹೇಳಿ ನಿಮ್ಗೆ ಅದು ಚರ್ಚೆಗಳು ಬಂದಾಗ, ಪಾರ್ಲಿಮೆಂಟ್ ಚರ್ಚೆಗಳು ಬಂದಾಗ ಅದನ್ನ ಒಂದು ನ್ಯೂಸ್ ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡಲಾಗ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ದೇನ ತಕರಾರು ತಂಟೆ ಅಭಿಪ್ರಾಯ ಇದ್ರೆ ಕೊಡಿ, ಈ ದಿನಗಳೆಲ್ಲ ನಿಮಗೆ ಸಪ್ಲೈ ಮಾಡಿ ನಿಮಗೆ ಕಮಿಟಿಗೆ ನೀವು ಸಲ್ಲಿಸಬೇಕಾಗಿದೆ ಅಂತೇಳಿ ಒಂದು ನೋಟಿಸ್ ಕೊಡಲಾಗ್ತದೆ. ಈ ದೇಶದಲ್ಲಿ ಎಷ್ಟು ಜನಕ್ಕೆ ಆ ನ್ಯೂಸ್ ಪೇಪರ್ ಓದುವಂತಹ ಒಂದು ಎಬಿಲಿಟಿ ಇವತ್ತಿಗೂ ಇದೆ, ಮೊದಲನೇದು. ಎರಡನೇದಾಗಿ ಆ ಒಂದು ವಿಷಯದ ಬಗ್ಗೆ ಅವಗಾಹನೆ ಇದೆ. ಮೂರನೇದಾಗಿ ಅದ್ರ ಬಗ್ಗೆ ಏನು ಸಾರ್ವಜನಿಕ ಚರ್ಚೆ ಆಗಿದೆ. ಸಾರ್ವಜನಿಕ ಚರ್ಚೆ ಇಲ್ಲ. ಇವತ್ತು ನಾವು ಯಾವುದೋ ಒಂದು ಕಾನೂನು ಮಾಡಿದಾಗ, ನಿಮ್ಗೊಂದು ಸ್ಪಷ್ಟವಾಗಿ ಹೇಳ್ತೀನಿ, ನೀವು ಪ್ರೊಟೆಕ್ಷನ್ ಆಫ್ ವಿಮೆನ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಬಗ್ಗೆ ಚರ್ಚೆ ಮಾಡಿದಾಗ ಸಾಕಷ್ಟು ಗುಂಪುಗಳು, ವಿದ್ಯಾವಂತ ಗುಂಪುಗಳು ಬೇರೆ ಬೇರೆ ಊರುಗಳಲ್ಲಿ ನಾವು ಇದನ್ನ ಚರ್ಚೆ ಮಾಡಿದ್ವಿ. ಯಾವ ಊರುಗಳಲ್ಲಿ ಚರ್ಚೆ ಮಾಡಿದ್ವಿ? ಬಾಂಬೆನಲ್ಲಿ ಮಾಡಿದ್ವಿ, ಬೆಂಗಳೂರಲ್ಲಿ ಮಾಡಿದ್ವಿ, ಮದ್ರಾಸಲ್ಲಿ ಮಾಡಿದ್ವಿ, ಕೊಚ್ಚಿನಲ್ಲಿ ಮಾಡಿದ್ವಿ, ಹೈದರಾಬಾದಲ್ಲಿ ಮಾಡಿದ್ವಿ, ನಾವು ಡಿಲ್ಲಿಲಿ ಮಾಡಿದ್ವಿ, ಅಹಮದಾಬಾದಲ್ಲಿ ಮಾಡಿದ್ವಿ. ಇಂಥ ರಾಜ್ಯದ ಕೆಲವು ಪ್ರಮುಖ ಪ್ರದೇಶಗಳನ್ನ ನಾವು ಚರ್ಚೆ ಮಾಡಿದ್ವಿ. ಯಾರು ಚರ್ಚೆ ಮಾಡಿದ್ವಿ? ಬಹುಪಾಲು ಇಂಗ್ಲಿಷ್ ಬಲ್ಲವರು ಮಾತ್ರ ಚರ್ಚೆ ಮಾಡಿದ್ವಿ. ನಾನು ಭಾಗವಾಗಿದ್ದವನು. ಸೊ ಸಾರ್ವಜನಿಕ ಚರ್ಚೆ ಆಗಿತ್ತೆ ಇಲ್ಲ. ಅಂದ್ರೆ ವಿಷಯದ ಬಗ್ಗೆ ತುಂಬಾ ಕಾಳಜಿ ಇದ್ದಂಥವ್ರು ಮಾಡುವುದು ನಮಗೊಂದು ಒಳ್ಳೆಯ ಕಾನೂನು ಬಂತು, ಇಲ್ಲ ಅಂತಿಲ್ಲ. ಆದ್ರೆ ಎಲ್ಲರನ್ನೂ ಒಳಗೊಂಡು ಮಾಡಲಾಯ್ತೆ, ಅದೊಂದು ಎಲ್ಲರನ್ನು ಒಳಗೊಂಡು ಮಾಡಲಾಯ್ತೆ. ಇದೊಂದು ದೊಡ್ಡ ಮೂಲಭೂತವಾದಂತ ಪ್ರಶ್ನೆ. ಎರಡನೇ ಪ್ರಶ್ನೆ, ಈ ದೇಶದ ಜನರು ದಡ್ಡರೇ? ಈ ದೇಶದವರಿಗೆ ಅವಗಾಹನೆ ಇಲ್ಲವೇ?
ಐ ಥಿಂಕ್ ಇದನ್ನು ನಾವು ಬದಲಾವಣೆ ಮಾಡಬೇಕಾದ ಅವಶ್ಯಕತೆ ಇದೆ. ಇವತ್ತು ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಒಂದು ಸಮೂಲಾಗ್ರವಾಗಿ ಒಂದು ಬದಲಾವಣೆ ತರುವಂತ ಒಂದು ಕಲ್ಪನೆ ಏನಿದೆ ಅದು ಅತ್ಯಂತ ದುರಂತವಾದಂಥದ್ದು. ಈ ದೇಶದ ದುರಂತ ಅದ್ ನಡೆದ್ರೆ ಯಾತಕ್ಕೆ ಅಂತಂದ್ರೆ ನಿಮಗೊಂದು ಪ್ರಜಾಸತ್ತೆ ಬಗ್ಗೆ ಹೇಳ್ಬೇಕಾಗಿ ಬರ್ತದೆ. ಈ ಪ್ರಪಂಚದಲ್ಲಿ ಇಂಡಿಯಾ ಒಂದೇ ಪ್ರಜಾಸತ್ತೆ ಅಲ್ಲ, ಸಾಕಷ್ಟು ನೂರಾರು ಪ್ರಜಾಸತ್ತೆಗಳಲ್ಲಿ ಇಂಡಿಯಾ ಕೂಡ ಒಂದು ಪ್ರಜಾಸತ್ತೆ, ದೊಡ್ಡ ಪ್ರಜಾಸತ್ತೆ, ಅಗ್ರೀಡ್. ಬಟ್ ಅದು ಒಂದು ಪ್ರಜಾಸತ್ತೆ. ಇಂತಹ ನೂರಾರು ದೇಶಗಳು ಡೆಮಾಕ್ರಸಿಯನ್ನು ಒಪ್ಪಿಕೊಂಡು ಚುನಾವಣೆಗಳ ಮೂಲಕ ಜನಮತದ ಮೂಲಕ ಯಾವ ದೇಶದಲ್ಲೂ ಕೂಡ ಸರ್ಕಾರ ನಡೆಸ್ತಿದೆ. ಯಾವ ದೇಶದಲ್ಲೂ ಕೂಡ ಒಂದು ತುಂಬಾ ಪ್ರಜಾಪ್ರಭುತ್ವ ಗಟ್ಟಿಯಾಗಿರುವಂತ ಯಾವ ದೇಶದಲ್ಲೂ ಕೂಡ ಒನ್ ನೇಷನ್ ಒನ್ ಎಲೆಕ್ಷನ್ ನಡೆಯಲ್ಲ. ಅದು ಅಮೆರಿಕ ಆಗಿರ್ಬೋದು, ಇಂಗ್ಲೆಂಡ್ ಆಗಿರ್ಬೋದು, ಫ್ರಾನ್ಸ್ ಆಗಿರ್ಬೋದು, ಸ್ವಿಟ್ಜರ್ಲ್ಯಾಂಡ್ ಆಗಿರ್ಬೋದು, ಇವೆಲ್ಲ ಡೆವಲಪ್ಡ್ ನೇಷನ್ಸ್. ಎಲ್ಲ ಆಗ್ತದೆ ಒನ್ ನೇಷನ್ ಎಲೆಕ್ಷನ್ ಅಂತಂದ್ರೆ ಸದ್ದಾಮ್ ಹುಸೇನ್ ನಡೆಸ್ತಾ ಇದ್ದ, ಗದ್ದಾಫಿ ನಡೆಸ್ತಾ ಇದ್ದ. ಇದು ಏನಾಗ್ತಿತ್ತು, ಎಲ್ಲೋ ಒಂದು ಡಿಕ್ಟೇಟರ್ಶಿಪ್ ಇದ್ದಂತ ಒಂದು ವ್ಯವಸ್ಥೆಗಳಲ್ಲಿ ನಿಮಗೇನಾಗುತ್ತೆ, ಅಲ್ಲಿ ಈ ಒಂದು ವೈವಿಧ್ಯತೆ ಕಂಡು ಬರುತ್ತೆ. ಎಲೆಕ್ಷನ್ ಒಂದು ವೈವಿಧ್ಯತೆ ಸರ್, ಅದೊಂದು ಸಂಸ್ಕೃತಿ. ಅದು ಎಲೆಕ್ಷನ್ ಏನು, ಇಟ್ ಇಸ್ ನಾಟ್ ಸಮಥಿಂಗ್ ಬರೀ ಹೋಗಿ ವೋಟ್ ಹಾಕೋರಲ್ಲ, ಅದು ಒಂದು ಓನರ್ಶಿಪ್. ನಾನು ಕರ್ನಾಟಕ ವಿಧಾನಸಭೆಗೆ ನಾನು ವೋಟ್ ಹಾಕ್ತಿದ್ದೆ, ಅದು ಓನರ್ಶಿಪ್. ನನ್ನ ವಿಧಾನಸಭೆ ನನ್ನ ಸ್ವಂತದ್ದು, ಈ ದೇಶದ ನನ್ನ ಮಾಲೀಕತ್ವ. ಅದು ನಿಮ್ಮ ಕಾನ್ಸ್ಟಿಟ್ಯೂಷನ್ ನಾವು ಯಾರದು, ನಾವು ಈ ಭಾರತ ಜನರು ಮಾಡ್ಕೊಂಡಿರುವಂತದ್ದು. ಈಗ ನಾವು ಒನ್ ನೇಷನ್ ಒನ್ ಎಲೆಕ್ಷನ್ ವಿಚಾರ ಮಾತಾಡ್ತಾ ಇದ್ವಿ, ಇನ್ನೂ ಹಲವಾರು ವಿಚಾರಗಳು, ಗಂಭೀರವಾದ ವಿಚಾರಗಳು ಬರಲಿವೆ. ಮಧ್ಯದಲ್ಲಿ ಒಂದು ಈ ಎಪಿಸೋಡ್ಗೆ ಇಲ್ಲಿ ಮುಗಿಸ್ಕೊಂಡು ನಾವು ಮುಂದಿನ ಎಪಿಸೋಡ್ ಅಲ್ಲಿ ವಿಚಾರವನ್ನು ಮಾತಾಡೋಣ. ವೀಕ್ಷಕರೇ, ಈಗಾಗಲೇ BT ವೆಂಕಟೇಶ್ ಅವರು ಹಲವಾರು ವಿಚಾರಗಳಲ್ಲಿ, ಅಂದ್ರೆ ಕಾನ್ಸ್ಟಿಟ್ಯೂಷನ್ ವಿರುದ್ಧ ಇದು ಸಂವಿಧಾನಕ್ಕೆ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಏನಾದ್ರು ತಂದಿದ್ದೆ ಆದ್ರೆ, ಅಂದ್ರೆ ಲೋಕಸಭೆಗೆ ಮತ್ತು ಎಲ್ಲಾ ರಾಜ್ಯಗಳ ವಿಧಾನಸಭೆಗಳಿಗೆ ಏಕಕಾಲದಲ್ಲಿ ಚುನಾವಣೆಗೆ ನಡೆಯುವಂತಹ ಒಂದು ತಿದ್ದುಪಡಿಯನ್ನಾಗ್ಲಿ ವ್ಯವಸ್ಥೆಯನ್ನಾಗ್ಲಿ ಮುಂದಿನ ದಿನಗಳಲ್ಲಿ ತಂದಿದ್ದೆ ಆದ್ರೆ ಅದು ನಮ್ಮ ಒಟ್ಟಾರೆ ಒಕ್ಕೂಟ ವ್ಯವಸ್ಥೆಗೆ ಅಪಚಾರ ಎಸಗುವಂತಹದ್ದು ಅನ್ನುವಂಥ ವಿಚಾರಗಳು ಹೇಳ್ತಾ ಇದ್ದಾರೆ. ನಾವು ಮುಂದಿನ ಎಪಿಸೋಡ್ ನಲ್ಲಿ ಈ ವಿಚಾರವನ್ನ, ಈ ಚರ್ಚೆಯನ್ನ ಮುಂದುವರಿಸೋಣ. ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ದಿ ಫೈಲ್ ಕಳೆದ 3 ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೋವಿಡ್ ಹಗರಣ ಆಗಿರ್ಬೋದು, ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು, ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ. ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ. ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ.